ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಇಂಟರ್ಪೋಲ್, ಟರ್ಕಿ ಹಾಗೂ UAE ಜೊತೆ ಸೇರಿ ಒಂದು ದೊಡ್ಡ ಬೇಟೆಯನ್ನ ಆಡಿವೆ. ದಕ್ಷಿಣ ಏಷ್ಯಾದ ಡ್ರಗ್ ಕಾರ್ಟೆಲ್ ಒಂದರ ಮುಖ್ಯಸ್ಥ ದಾವೂದ್ ಇಬ್ರಾಹಿಂನ ಅತ್ಯಾಪ್ತ ಅನುಚರ, ಸುಮಾರು 5,000 ಕೋಟಿ ರೂಪಾಯಿ ಮೌಲ್ಯದ ಮಾದಕ ಸಾಮ್ರಾಜ್ಯದ ದೊರೆಯನ್ನ ಬಂಧಿಸಲಾಗಿದೆ. ಅವನನ್ನ ಟರ್ಕಿಯಿಂದ ಭಾರತಕ್ಕೆ ಕರ್ಕೊಂಡು ಬಂದಿದ್ದಾರೆ. ಹಾಗೆ ನೋಡಿದ್ರೆ ಟರ್ಕಿ ಹಾಗೂ ಭಾರತದ ನಡುವೆ ಆರೋಪಿಗಳ ಹಸ್ತಾಂತರದ ಒಪ್ಪಂದ ಇಲ್ಲ. ಹಾಗೆ ಅವನು ಪಾಕಿಸ್ತಾನದಲ್ಲಿ ಆಶ್ರಯ ಪಡ್ಕೊಂಡಿರೋ ದಾವೂದ್ನ ಅನುಚರ, ಜೊತೆಗೆ ಟರ್ಕಿಯಲ್ಲಿ ಇವನನ್ನ ಕೂಡಿಸಿದ್ದು, ಅಲ್ಲಿಂದ ಡ್ರಗ್ಸ್ ದಂಧೆ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದು ISI. ಇಷ್ಟಾದರೂ ಕೂಡ ಟರ್ಕಿಯಿಂದ ಭಾರತಕ್ಕೆ ಅವನನ್ನ ಕರೆತರೋದಕ್ಕೆ ಸಾಧ್ಯ ಆಗಿದೆ ಮತ್ತು ಅದಕ್ಕಾಗಿ ಭಾರತೀಯ ಏಜೆನ್ಸಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿವೆ. ಹಾಗಾದ್ರೆ ಯಾರವನು? ಡ್ರಗ್ಸ್ ರ್ಯಾಕೆಟ್ನ ಕಿಂಗ್ ಪಿನ್. ಅವನ ಹಿನ್ನೆಲೆ ಏನು? ಅವನನ್ನು ಅರೆಸ್ಟ್ ಮಾಡಿದ ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಇದ್ದಕ್ಕಿದ್ದ ಹಾಗೆ ಭಾರತದ NSA ಅಜಿತ್ ದೋವಲ್ UAE ಟ್ರಿಪ್ ಹಾಕೊಂಡ್ರು. ಅಲ್ಲಿ MBZ ಸೇರಿದಂತೆ ಸಾಕಷ್ಟು ಜನರನ್ನ ಭೇಟಿ ಮಾಡಿದ್ರು. ಅಲ್ಲಿನ NSA ಜೊತೆ ಮಾತುಕತೆಗಳಾದವು. ಸಾಕಷ್ಟು ವಿಷಯಗಳ ಬಗ್ಗೆ ಅಲ್ಲಿ ಮಾತಾಡಿದ್ರು. ಇರಾನ್ ದಾಳಿಯಿಂದ UAEಗಾಗಿರೋ ನಷ್ಟಗಳ ಬಗ್ಗೆ ಸಂತಾಪ ಸೂಚಿಸಲಾಯಿತು. ಇಷ್ಟು ಮಾಡಿ ಅಜಿತ್ ದೋವಲ್ ಭಾರತಕ್ಕೆ ವಾಪಸ್ ಬರ್ತಿದ್ದ ಹಾಗೆ ಎಮಿರೇಟ್ಸ್ ಅಲ್ಲಿದ್ದ ಕಾಶ್ಮೀರದ ಪೊಲೀಸರಿಗೆ ಬೇಕಾಗಿದ್ದ ಉಗ್ರನೊಬ್ಬನನ್ನ ಅಲ್ಲಿ ಬಂಧಿಸಲಾಯಿತು. ಅದರ ಬೆನ್ನಲ್ಲೇ ಇಂಟರ್ಪೋಲ್ ಟರ್ಕಿಯ ಏಜೆನ್ಸಿಗಳ ಜೊತೆ ಸೇರಿ ದಾವೂದ್ ಬಂಟನನ್ನ ಇಸ್ತಾನ್ಬುಲ್ ಸಮೀಪ ಬಂಧಿಸಿರುವ ಸುದ್ದಿಗಳು ಬಂದವು. ಅಷ್ಟೇ ಅಲ್ಲ, ಅವನನ್ನ ಭಾರತಕ್ಕೆ ಹಸ್ತಾಂತರ ಕೂಡ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಕೂಡ ಬಂದು ಅವನನ್ನ ಭಾರತಕ್ಕೆ ಕರೆತರೋ ಕೆಲಸ ಕೂಡ ಆಗೋಯ್ತು. ಅವನ ಹೆಸರು ಸಲೀಂ ಇಸ್ಮಾಯಿಲ್ ಡೋಲಾ. ದಾವೂದ್ ಇಬ್ರಾಹಿಂನ ಸಿಂಥೆಟಿಕ್ ಡ್ರಗ್ ಕಾರ್ಟಲ್ ಅನ್ನ ನೋಡ್ಕೊಳ್ತಾ ಇದ್ದ ಇಬ್ರಾಹಿಂ ಡೋಲಾ. ಗೆಳೆಯರೆ, ಇವನು ಮೊದಲಿಗೆ UAEಲಿದ್ದ. ಅಲ್ಲಿಂದ ಟರ್ಕಿಗೆ ಹೋದ. ಟರ್ಕಿ ಸಾಕಷ್ಟು ಅಪರಾಧಿಗಳಿಗೆ ಆಶ್ರಯವನ್ನು ಕೊಟ್ಟಿದೆ. ಅದರಲ್ಲೂ ಇಸ್ತಾನ್ಬುಲ್ ಇದೆ ನೋಡಿ, ಅದೊಂಥರ ಜಗತ್ತಿನ ಜಂಕ್ಷನ್ ಇದ್ದ ಹಾಗೆ. ಅಲ್ಲಿ ಕೂತ್ರೆ ಪೂರ್ವ ಮತ್ತು ಪಶ್ಚಿಮಗಳ ನಡುವೆ, ಏಷ್ಯಾ ಹಾಗೂ ಯುರೋಪ್ ನಡುವೆ ಕೂತಂತಾಗತ್ತೆ. ಇಸ್ತಾನ್ಬುಲ್ ಜಗತ್ತಿನ ಅತಿದೊಡ್ಡ ಪ್ರವಾಸಿ ಸ್ಥಳ ಕೂಡ. ಜಗತ್ತಿನ ನಾನಾ ದೇಶಗಳ ಜನ ಅಲ್ಲಿಗೆ ಪ್ರವಾಸಕ್ಕೆ ಬರ್ತಾರೆ. ಹೀಗಾಗಿ ಯಾರ ಮೇಲೂ ಯಾರಿಗೂ ಅನುಮಾನ ಬರುವುದಿಲ್ಲ. ಸೊ ಇಸ್ತಾನ್ಬುಲ್ ಇವತ್ತು ಜಗತ್ತಿನ ಸಾಕಷ್ಟು ಕಾರ್ಟೆಲ್ಗಳ ಅಡ್ಡೆ ಆಗಿದೆ. ಜಗತ್ತಿನ ಸಾಕಷ್ಟು ಮಾಫಿಯಾಗಳು, ರ್ಯಾಕೆಟುಗಳು ಇಸ್ತಾನ್ಬುಲ್ ಅನ್ನ ಕೇಂದ್ರವಾಗಿಸಿಕೊಂಡು ಕೆಲಸ ಮಾಡ್ತಾ ಇವೆ. ಇದೇ ಇಸ್ತಾನ್ಬುಲ್ಗೆ ಈ ಡೋಲಾ ಕೂಡ ಶಿಫ್ಟ್ ಆಗಿದ್ದ. ಅಲ್ಲವನಿಗೆ ಪಾಕಿಸ್ತಾನ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿತ್ತು. ಅಲ್ಲಿಂದ ಭಾರತ ಸೇರಿದ ಹಾಗೆ ನಾನಾ ದೇಶಗಳಿಗೆ ಡ್ರಗ್ಸ್ ಅನ್ನ ಸ್ಮಗಲ್ ಮಾಡ್ತಾ ಇದ್ದ ಇಸ್ಮಾಯಿಲ್ ಡೋಲಾ ಸುಮಾರು 5,000 ಕೋಟಿ ರೂಪಾಯಿಗಳ ಮೌಲ್ಯದ ಮಾದಕ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿಕೊಂಡಿದ್ದ. ಇನ್ನು ನಿಮಗೆ ಗೊತ್ತಲ್ಲ, ಇತ್ತೀಚೆಗೆ ಗುಜರಾತ್ ಹಾಗೂ ಮುಂಬೈ ಮೂಲಕ ಅತಿ ಹೆಚ್ಚು ಡ್ರಗ್ಸ್ ಭಾರತಕ್ಕೆ ಬರುವುದಕ್ಕೆ ಶುರು ಮಾಡಿವೆ. ಪಾಕಿಸ್ತಾನದ ಗಡಿಯಿಂದ ಡ್ರೋನ್ ಮೂಲಕ ಪಂಜಾಬ್ಗೆ ಮಾದಕ ಪದಾರ್ಥಗಳು ಬರುತ್ತವೆ. ಅಲ್ಲಿಂದ ಅವು ಭಾರತದ ನಾನಾ ರಾಜ್ಯಗಳಿಗೆ ಸರಬರಾಜಾಗುತ್ತವೆ. ಹಾಗೆ ನೇಪಾಳದ ಗಡಿಯಿಂದ, ಬಾಂಗ್ಲಾದ ಗಡಿಯಿಂದ ಕೂಡ ಒಂದಷ್ಟು ಮಾದಕ ವಸ್ತುಗಳು ಬಂದರೆ, ನಮ್ಮ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಓಪಿಯಂ ಮಾಫಿಯಾ ದೊಡ್ಡ ಪ್ರಮಾಣದಲ್ಲಿದೆ. ಮಣಿಪುರದಲ್ಲಿ ಕುಕಿ ಹಾಗೂ ಇನ್ನಿತರ ಜನಾಂಗಗಳ ನಡುವೆ ಕಲಹಗಳಾಗೋದಿದೆ ನೋಡಿ. ಅದರ ಹಿಂದಿರೋದು ಕೂಡ ಡ್ರಗ್ಸ್ ಮಾಫಿಯಾದ ಹಣ ಮತ್ತು ಆಯುಧಗಳೇ. ಇನ್ನು ಭಾರತಕ್ಕೆ ಮಾದಕ ಪದಾರ್ಥಗಳು ಬರೋ 3ನೇ ಅತಿ ದೊಡ್ಡ ಮಾರ್ಗ ಅಂದ್ರೆ ಅದು ಸಮುದ್ರ ಮಾರ್ಗ. ಅಲ್ಲಿ 2 ರೀತಿಯಲ್ಲಿ ಕಳ್ಳ ಸಾಗಾಣಿಕೆ ಆಗುತ್ತೆ. ಒಂದು, ನೇರವಾಗಿ ಪೋರ್ಟ್ಗಳಿಗೆ ಮಾದಕ ಪದಾರ್ಥಗಳು ಬರುತ್ತವೆ. ಅಲ್ಲಿನ ಅಧಿಕಾರಿಗಳನ್ನ ಬುಕ್ ಮಾಡ್ಕೊಂಡು ಅದನ್ನಲ್ಲಿಂದ ಹೊರಗೆ ತರ್ತಾರೆ. 2ನೇಯದ್ದು, ಹಡಗುಗಳಲ್ಲಿ ಬರೋ ಮಾದಕ ಪದಾರ್ಥವನ್ನ ಇಂಟರ್ನ್ಯಾಷನಲ್ ವಾಟರ್ ಸಮೀಪ ಅಥವಾ ಟೆರಿಟೋರಿಯಲ್ ವಾಟರ್ಗೆ ಬಂದ ನಂತರ ಸಣ್ಣ ಬೋಟ್ಗಳಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ಅವು ನಿರ್ಜನ ಸಮುದ್ರ ತೀರಗಳಿಗೆ ಹೋಗುತ್ತವೆ. ಅಲ್ಲಿ ವಿತರಣೆಯ ಕೆಲಸ ನಡೆಯುತ್ತೆ. ಅಥವಾ ಸಮುದ್ರದಲ್ಲೇ ಅದನ್ನ ಡಂಪ್ ಮಾಡಿ ಬಂದು ಬಿಡ್ತಾರೆ. ಆನಂತರ ಮೀನುಗಾರಿಕಾ ಬೋಟ್ಗಳ ವೇಷದಲ್ಲಿ ಅಲ್ಲಿಗೆ ಹೋಗಿ ಆ ಡ್ರಗ್ಸ್ ಕಂಟೈನರ್ಗಳನ್ನ ತಗೊಂಡು ಸಮುದ್ರ ತೀರಕ್ಕೆ ಸೇರಿಸುವ ಕೆಲಸ ನಡೆಯುತ್ತೆ. ಇದು ಭಾರತದ ನಾನಾ ರಾಜ್ಯಗಳನ್ನ ನಿರಾತಂಕವಾಗಿ ತಲುಪ್ತಾ ಹೋಗುತ್ತೆ. ಇವತ್ತು ಡ್ರಗ್ಸ್ ಹಾವಳಿ ಎಷ್ಟು ಹೆಚ್ಚಾಗಿದೆ ಅಂದ್ರೆ, ನಮ್ಮ ಬೆಂಗಳೂರಿನ ಕೆಲ ಶಾಲಾ ಕಾಲೇಜುಗಳ ಸಮೀಪ ಕೂಡ ಡ್ರಗ್ಸ್ ಸಿಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ನಮ್ಮ ಪೊಲೀಸರು ಆಗಾಗ ರೇವ್ ಪಾರ್ಟಿಗಳು, ಡ್ರಗ್ ಪಾರ್ಟಿಗಳ ಮೇಲೆ ರೇಡ್ ಮಾಡ್ತಾ ಇದ್ದಾರೆ. ಆದರೆ ಅದು ಸಾಕಾಗ್ತಾ ಇಲ್ಲ. ಮಾದಕ ಪದಾರ್ಥಗಳ ನಿಯಂತ್ರಣಕ್ಕೆ ಒಂದು ಪ್ರತ್ಯೇಕ ಪೊಲೀಸಿಂಗ್ನ ಅಗತ್ಯ ಕಾಣ್ತಾ ಇದೆ. ಆದರೆ ಅದನ್ನು ಯಾರು ಅರ್ಥ ಮಾಡ್ಕೋಬೇಕು? ಪಾಪ ನಮ್ಮಲ್ಲಿ ಗೃಹ ಸಚಿವರ ಮೇಲೆ ಬೆಟ್ಟಿಂಗ್ ಕೇಸ್ ದಾಖಲಾಗತ್ತೆ. ಆಡಳಿತ ಅನ್ನೋದು ಇಷ್ಟು ಸೆನ್ಸ್ಲೆಸ್ ಆಗಿ ಕೆಲಸ ಮಾಡುವಾಗ ಮಾದಕ ಪದಾರ್ಥಗಳ ನಿಗ್ರಹ ದೊಡ್ಡ ಪ್ರಮಾಣದಲ್ಲಿ ಹೇಗಾಗಬೇಕು ಹೇಳಿ? ಕಳೆದ ವರ್ಷ ನಮ್ಮಲ್ಲಿನ ಡ್ರಗ್ಸ್ ತಯಾರಿಕಾ ಫ್ಯಾಕ್ಟರಿ ಮೇಲೆ ಬೇರೆಲ್ಲಿಂದಲೋ ಬಂದ ಪೊಲೀಸರು ರೇಡ್ ಮಾಡಬೇಕಾಗಿ ಬಂತು. ಇದು ನಮ್ಮ ಕಥೆ. ಇರಲಿ,
ಗೆಳೆಯರ ಇತ್ತೀಚೆಗೆ ಏನಾಯ್ತು ಅಂದ್ರೆ ಮುಂಬೈ ಪೊಲೀಸರು ಡ್ರಗ್ಸ್ ವಿರುದ್ಧ ಒಂದು ಅಭಿಯಾನವನ್ನ ಶುರು ಮಾಡಿದ್ರು. ಅನುಮಾನ ಬಂದ ಕಡೆ ರೈಡ್ ಆರಂಭ ಆಯಿತು. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿಯ ಡ್ರಗ್ ರಾಕೆಟ್ ಒಂದು ಸೂರತ್ ಜೊತೆಗೆ ಅಲ್ಲಿಂದ UAE ಜೊತೆ ಅಲ್ಲಿಂದ ಟರ್ಕಿ ಜೊತೆ ಸಂಬಂಧ ಇಟ್ಕೊಂಡಿರೋದು ಗೊತ್ತಾಯ್ತು. ಸಾಂಗ್ಲಿಯಲ್ಲಿ 250 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 120 kg ಹೈ ಕ್ವಾಲಿಟಿ ಸಿಂಥೆಟಿಕ್ ಡ್ರಗ್ ಜೊತೆ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ ಅನ್ನು ಕೂಡ ವಶಕ್ಕೆ ಪಡ್ಕೊಳ್ಳಾಯಿತು. ಇದೇ ಸಂದರ್ಭದಲ್ಲಿ ಫೈಜಲ್ ಜಾವೇದ್ ಶೇಖ್ ಮತ್ತು ಅಲ್ಬಿಯಾ ಫೈಜಲ್ ಶೇಖ್ ಅನ್ನೋರನ್ನ ನಾರ್ಕೋಟಿಕ್ಸ್ ಬ್ಯೂರೋ ಅರೆಸ್ಟ್ ಮಾಡ್ತು. ಈ ಫೈಜಲ್ ಶೇಖ್ ಮುಂಬೈನ ಡ್ರಗ್ಸ್ ಲೋಕದ ದೊರೆ ಆಗೋದಕ್ಕೆ ಹೊರಟಿದ್ದವನು. ಅಲ್ಲಿನ ಹೈ ಪ್ರೊಫೈಲ್ ಜನರಿಂದ ಹಿಡಿದು ಲೋ ಕ್ಲಾಸ್ ವರೆಗೆ ಸಾಕಷ್ಟು ವರ್ಗಗಳು ಇವನ ಡ್ರಗ್ಸ್ ಜಾಲದಲ್ಲಿದ್ವು. ಇವನನ್ನ ಅರೆಸ್ಟ್ ಮಾಡಿ ವರ್ಕ್ ಮಾಡಿದ ಸಂದರ್ಭದಲ್ಲಿ ಬಂದ ಹೆಸರು ಸಲೀಂ ಇಸ್ಮಾಯಿಲ್ ಡೋಲಾನದ್ದು. ಸಾಂಗ್ಲಿಯ 250 ಕೋಟಿ ಮೌಲ್ಯದ ಡ್ರಗ್ಸ್ ಫ್ಯಾಕ್ಟರಿ ಕೂಡ ಇದೇ ಸಲೀಂನದ್ದಾಗಿತ್ತು. ಗೆಳೆಯರ ಸಲೀಂ ಡೋಲಾ ಭಾರತದ, ಅದರಲ್ಲೂ ಮುಂಬೈ ಪೊಲೀಸರಿಗೆ ಹೊಸಬಾಯನಲ್ಲ. ಅವನು ಮೂಲತಃ ಮುಂಬೈನ ಡೋಂಗ್ರಿಯವನು. ಬಾಲ್ಯ ಮುಗಿಯೋ ಮೊದಲೇ ಅಲ್ಲಿನ ಭೂಗತ ಲೋಕದ ಸಂಪರ್ಕಕ್ಕೆ ಬರ್ತಾನೆ. ಆರಂಭದಲ್ಲಿ ಛೋಟಾ ಶಕೀಲ್ ಸಂಪರ್ಕಕ್ಕೆ ಬಂದ ಡೋಲಾ ಆ ನಂತರ ದಾವೂದ್ ವಿಶ್ವಾಸವನ್ನ ಗಳಿಸ್ಕೊಳ್ತಾನೆ. ಇವನಿಗೆ ಮೊದಲಿಗೆ ಮುಂಬೈನ ಗುಟ್ಕಾ ಮಾಫಿಯಾದ ಜವಾಬ್ದಾರಿಯನ್ನ ಕೊಡಲಾಯಿತು. ಅಲ್ಲಿಂದ ಪ್ರಮೋಷನ್ ತಗೊಂಡ ಗಾಂಜಾ ದಂಧೆಯನ್ನ ನಿಭಾಯಿಸೋದಕ್ಕೆ ಶುರು ಮಾಡ್ದ. ಅಲ್ಲಿ ಗುಟ್ಕಾ ಮತ್ತು ಗಾಂಜಾ ಎರಡರ ಕಾಂಟ್ಯಾಕ್ಟ್ಗಳು ಬೆಳೆದ್ವು. ಅಷ್ಟರಲ್ಲಿ 2012ರಲ್ಲಿ ಮುಂಬೈ ಪೊಲೀಸರು ಇವನನ್ನ ಗಾಂಜಾ ಕೇಸಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿದ್ರು. 5 ವರ್ಷ ಜೈಲಲ್ಲಿದ್ದ. ಆದರೆ ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕೆ ನ್ಯಾಯಾಲಯ ಪ್ರಕರಣವನ್ನು ರದ್ದು ಮಾಡಿತು. ಇವನು ಜೈಲಿಂದ ಹೊರಗೆ ಬಂದ. ಅಷ್ಟರಲ್ಲಿ ಇನ್ನೂ ಒಬ್ಬ ಮಾದಕ ಪದಾರ್ಥಗಳ ಡಾನ್ ಕೈಲಾಶ್ ರಜಪೂತ್ ಸಂಪರ್ಕ ಇವನಿಗೆ ಸಿಕ್ಕಿತ್ತು. ಕೈಲಾಶ್ ರಜಪೂತ್ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಮಾಡ್ತಾ ಇದ್ದ. ಅವನ ಹತ್ರ ಬಟನ್ ಹೆಸರಿನ ಸಿಂಥೆಟಿಕ್ ಡ್ರಗ್ ಇತ್ತು. ಅದನ್ನ ಈ ಡೋಲಾ ಮುಂಬೈಯಲ್ಲಿ ಮಾರಾಟ ಮಾಡೋದಕ್ಕೆ ಶುರು ಮಾಡ್ದ. ಕಾಲಕ್ರಮೇಣ ತಾನು ಕೂಡ ಫೆಂಟನಿಲ್ ಬಳಸಿ ಸಿಂಥೆಟಿಕ್ ಡ್ರಗ್ಸ್ ಅನ್ನ ತಯಾರು ಮಾಡೋದಕ್ಕೆ ಶುರು ಮಾಡ್ದ. ದಾವೂದ್ನ ಗ್ಯಾಂಗು ಅದರ ಮಾರ್ಕೆಟಿಂಗ್ ಜವಾಬ್ದಾರಿಯನ್ನ ಹೊತ್ಕೊಳ್ತು. ಈ ನಡುವೆ 2018ರಲ್ಲಿ ಪೊಲೀಸರು ಇವನನ್ನು ಅರೆಸ್ಟ್ ಮಾಡಿದ್ರು. ಆದರೆ ಈ ಬಾರಿ ಕೂಡ ಅವನ ಹತ್ರ ವಶಕ್ಕೆ ಪಡೆದ ವಸ್ತುಗಳ ಫೋರೆನ್ಸಿಕ್ ವರದಿ ಅಲ್ಲಿ ಸಿಕ್ಕಿದ್ದು ಡ್ರಗ್ಸ್ ಅಲ್ವೇ ಅಲ್ಲ ಅಂತ ಹೇಳ್ತು. ಹೀಗಾಗಿ ಇವನನ್ನು ಬಿಡುಗಡೆ ಮಾಡಬೇಕಾಗಿ ಬಂತು. ಗೆಳೆಯರೆ, ನಮ್ಮಲ್ಲಿ ಮಾಫಿಯಾ ಇಡೀ ವ್ಯವಸ್ಥೆಯನ್ನು ಯಾವ ಮಟ್ಟಕ್ಕೆ ಖರೀದಿ ಮಾಡಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಪೊಲೀಸರು ರೈಡ್ ಮಾಡಿ ತಗೊಂಡು ಬಂದು ನ್ಯಾಯಾಲಯಕ್ಕೆ ಸಲ್ಲಿಸಿದ ವಸ್ತುಗಳು ಮಾದಕ ಪದಾರ್ಥಗಳೇ ಅಲ್ಲ ಅಂತ ಲ್ಯಾಬ್ ರಿಪೋರ್ಟ್ ಬರುತ್ತೆ ಅಂದ್ರೆ ಅಲ್ಲಿ ಏನಾಗಿರಬಹುದು ಅನ್ನೋದನ್ನ ಊಹೆ ಮಾಡೋದು ಕಷ್ಟ ಏನಲ್ಲ. ಒಂದು ಲ್ಯಾಬ್ ಅನ್ನ ಖರೀದಿ ಮಾಡಿರಬೇಕು, ಅಥವಾ ಲ್ಯಾಬ್ಗೆ ವಸ್ತುಗಳನ್ನು ಕಳುಹಿಸಿದವರನ್ನ ಖರೀದಿ ಮಾಡಿ ಅಲ್ಲಿ ಮಾಲೆ ಬದಲಾಗೋ ಹಾಗೆ ಮಾಡಿರಬೇಕು. ಏನು ಬೇಕಾದರೂ ಅಲ್ಲಾಗಿರಬಹುದು. ಆದರೆ ಈ ಡೋಲಾ ಪ್ರಕರಣದಿಂದ ಹೊರಗೆ ಬಂದ. ಆಮೇಲೆ ಅವನು ಭಾರತದಲ್ಲಿ ನಿಲ್ಲಿಲ್ಲ, ಬದಲಿಗೆ UAEಗೆ ಹೊರಟು ಹೋದ. ಅಲ್ಲಿಂದ ತನ್ನ ವಹಿವಾಟುಗಳನ್ನು ಶುರು ಮಾಡ್ದ. ಆದರೆ UAE ಜೊತೆ ಭಾರತಕ್ಕೆ ಆರೋಪಿಗಳ ಹಸ್ತಾಂತರ ಒಪ್ಪಂದ ಇದೆ. ಹೀಗಾಗಿ ಅಲ್ಲಿರೋದು ಸೇಫ್ ಅಲ್ಲ ಅಂತ ಅವನಿಗೆ ಪಾಕಿಸ್ತಾನ ಹೇಳ್ತು. ಸೊ ಟರ್ಕಿಗೆ, ಅದರಲ್ಲೂ ಇಸ್ತಾನ್ಬುಲ್ಗೆ ಹೋದ ಡೋಲಾ ಅಲ್ಲಿ ನೆಲೆ ನಿಂತ. ಇನ್ನು ಇವನ ಅಣ್ಣನ ಮಗ ತಾಹೇರ್ ಹಾಗೂ ಅಳಿಯ ಮುಸ್ತಫಾ ಮೊಹಮ್ಮದ್ ಕಬೇವಾಲಾ ಇಬ್ರು ಎಮಿರೇಟ್ಸ್ ಅಲ್ಲೇ ಇದ್ರು. ಅಲ್ಲಿಂದ ಅವರ ಮಾದಕ ಪದಾರ್ಥಗಳ ಜಾಲ ಕೆಲಸ ಮಾಡ್ತಾ ಇತ್ತು. ಈ ಮಧ್ಯೆ ಫೈಜಲ್ ಜಾವೇದ್ ಶೇಖ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ನೋಡಿ. ಆಗ ಭಾರತಕ್ಕೆ ದೊಡ್ಡ ಪ್ರಮಾಣದ ಮಾದಕ ಪದಾರ್ಥಗಳನ್ನ, ಅದರಲ್ಲೂ MD ಅಂದ್ರೆ ಮೆಫೆಡ್ರೋನ್ ಅನ್ನ ಈ ಡೋಲಾ ಸರಬರಾಜು ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಯಿತು. ಹಾಗೆ ಅವನು UAEನಲ್ಲಿಲ್ಲ, ಅಲ್ಲಿಂದ ಟರ್ಕಿಗೆ ಶಿಫ್ಟ್ ಆಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ತು. ಆದರೆ ಅವನನ್ನು ಟರ್ಕಿಯಲ್ಲಿ ಹುಡುಕೋದು ಹೇಗೆ? ಇನ್ನು ಟರ್ಕಿಲಿ ಅವನು ಸಿಕ್ಕರೂ ಕೂಡ ಟರ್ಕಿಯ ಜೊತೆ ಭಾರತಕ್ಕೆ ಆರೋಪಿಗಳ ಹಸ್ತಾಂತರ ಒಪ್ಪಂದ ಇರಲಿಲ್ಲ. ಸೊ ಅವನನ್ನು ಕರೆತರೋದು ಹೇಗೆ? ಇಲ್ಲಿ ಭಾರತ UAEಯ ಸಹಾಯವನ್ನು ಪಡ್ಕೊಳ್ತು. ಕಳೆದ ವರ್ಷ UAE ಸರ್ಕಾರದ ಮೂಲಕ ತಾಹೇರ್ ಮತ್ತು ಮುಸ್ತಫಾ ಇಬ್ಬರನ್ನು ಅಲ್ಲಿಂದ ಗಡಿಪಾರು ಮಾಡಿಸಲಾಯಿತು. ಜೊತೆಗೆ ಇವರಿಬ್ಬರ ಮೇಲೆ ಕಣ್ಣಿಡೋ ಕೆಲಸ ಕೂಡ ನಡೀತು. ಹ್ಯೂಮನ್ ಹಾಗೂ ಡಿಜಿಟಲ್ ಎರಡೂ ಇಂಟೆಲಿಜೆನ್ಸ್ಗಳನ್ನು ಬಳಸಲಾಯಿತು. ಇದು ಡೋಲಾ ಟರ್ಕಿಯಲ್ಲಿ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಖಚಿತ ಮಾಹಿತಿ ಸಿಗೋ ಹಾಗೆ ಮಾಡ್ತು. ಅವನು ಬೇಲಿಕ್ ಡೋಸ್ ಅಲ್ಲಿದ್ದಾನೆ ಅನ್ನೋದು ಗೊತ್ತಾಯ್ತು. ಗೆಳೆಯರೆ, ಈ ಬೇಲಿಕ್ ಡೋಸ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಿ ಆಫ್ ಮರ್ಮುರಾದ ತೀರದಲ್ಲಿನ ನಗರ. ಇಲ್ಲಿ ಡೋಲಾ ಕೂತಿದ್ದ. ಅಷ್ಟು ಗೊತ್ತಾದ ಮೇಲೆ ಏಜೆನ್ಸಿಗಳು ಅವನಿಗಾಗಿ ಬಲೆ ಬೀಸಿದ್ವು. ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಯಿತು. ಟರ್ಕಿ ಹಾಗೂ ಇಂಟರ್ಪೋಲ್ ಏಜೆನ್ಸಿಗಳ ಮೂಲಕ ಅವನನ್ನು ವಶಕ್ಕೆ ಪಡ್ಕೊಳ್ಳಾಯಿತು. ಇಷ್ಟಾದ ಮೇಲೆ ಕೂಡ ಅವನನ್ನು ಭಾರತಕ್ಕೆ ಸೀದಾ ಕರ್ಕೊಂಡು ಬರುವ ಅವಕಾಶಗಳಿರಲಿಲ್ಲ. ಈಗ ಮತ್ತೆ ಅವನನ್ನು UAEಗೆ ಹಸ್ತಾಂತರಿಸೋ ಹಾಗೆ ನೋಡಿಕೊಳ್ಳಲಾಯಿತು. ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ನಮಗೆ ಆರೋಪಿಗಳ ಹಸ್ತಾಂತರ ಒಪ್ಪಂದ ಇದೆ. ಸೊ UAEಯ ಸಹಾಯದಿಂದ ಅವನನ್ನು ಭಾರತಕ್ಕೆ ಕರ್ಕೊಂಡು ಬರುವ ಕೆಲಸ ಕೂಡ ಆಯಿತು. ದೆಹಲಿಯಲ್ಲಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ.
ಇದ್ದಾರೆ. ಅಲ್ಲಿಂದ ಮುಂಬೈನ ಪೊಲೀಸರಿಗೆ ಅವನನ್ನು ಒಪ್ಪಿಸುವ ಸಾಧ್ಯತೆಗಳಿರುತ್ತವೆ. ಗೆಳೆಯರೆ, ಈ ಡೋಲಾ ಬಂಧನ ದಾವೂದ್ ಗ್ಯಾಂಗಿಗೆ ಒಂದು ದೊಡ್ಡ ಹೊಡೆತ. ಅವನ ಏಷ್ಯಾ ಹಾಗೂ ಯುರೋಪ್ನ ಡ್ರಗ್ಸ್ ಮಾಫಿಯಾದ ಬುಡಕ್ಕೆ ಈ ಬಂಧನ ಕೊಡಲಿ ಪೆಟ್ಟು ಕೊಡ್ತಾ ಇದೆ. 5,000 ಕೋಟಿ ಸಾಮ್ರಾಜ್ಯದ ಅಧಿಪತಿ ಇನ್ನು ಭಾರತದ ಜೈಲಲ್ಲಿ ಕೊಳಿತಾ ಹೋಗ್ತಾನೆ. ಇದು ಗೆಳೆಯರೆ ಸಲೀಂ ಇಸ್ಮಾಯಿಲ್ ಡೋಲಾಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.